Hello, this is Chitrikala. Introduction to Sociology, first BA, first SEM. Subject Introduction to Sociology, semester, first semester, session 2, topic, unit 2, basic concepts, society, community, association, institution, and social groups. Learning objectives. By the end of this session, students will be able to understand the meaning and characteristics of association and institutions, types and importance of association and institutions. So ಈ ಪಿ ಪಿ ಟಿ ಇಶ್ಯೂ ಮುಗಿಯೋ ಹೊತ್ತಿಗೆ ಲರ್ನರ್ಸ್ ಏನಿದ್ದಾರೆ ಇವರು ಅಸೋಸಿಯೇಷನ್ ಅಂದ್ರೆ ಏನು, ಇನ್ಸ್ಟಿಟ್ಯೂಷನ್ ಅಂದ್ರೆ ಏನು, ಅದರ ವ್ಯಾಖ್ಯಾ ಲಕ್ಷಣಗಳು ಮತ್ತೆ ಅದರ ಪ್ರಕಾರಗಳನ್ನ ತಿಳ್ಕೊಳ್ಳೋದಕ್ಕೆ ಸಮರ್ಥರಾಗಿರ್ತಾರೆ. ಡೆಫಿನೇಷನ್ ಅಂಡ್ ಎಕ್ಸಾಂಪಲ್ಸ್ ಆಫ್ ಅಸೋಸಿಯೇಷನ್. ವಿಲಿಯಂ ಪಿ ಸ್ಕಾಟ್ ಅವರು ಹೇಳೋ ಪ್ರಕಾರ ಅಸೋಸಿಯೇಷನ್ ರೆಫರ್ಸ್ ಟು ಎ ಫಾರ್ಮಲ್ ಗ್ರೂಪ್ ಆಫ್ ಆರ್ಗನೈಸ್ಡ್ ಫಾರ್ ಎ ಸ್ಪೆಷಲೈಸ್ಡ್ ಅಂಡ್ ಸ್ಪೆಷಲಿಸ್ಟ್ ಸ್ಟೇಟೆಡ್ ಪರ್ಪಸ್. ಅಂದ್ರೆ ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ಸ್ಥಾಪನೆಗೊಂಡಂತಹ ಒಂದು ಸಮೂಹವನ್ನ ಆ, ಒಂದು ಸಂಘ ಅಂತ ನಾವು ಕರಿಬಹುದು ಅಂತ ವಿಲಿಯಂ ಸ್ಕಾಟ್ ಅವರು ಅಭಿಪ್ರಾಯವನ್ನ ಪಡ್ತಾರೆ. ಸರಳ ಅರ್ಥದಲ್ಲಿ ನಾವು ಹೇಳೋದಾದ್ರೆ an association is a group of organized for a pursuit of an interest or group of interest in common. So ಎಲ್ಲರೂ ಸಾಮಾನ್ಯವಾಗಿ ಹೊಂದಿರಬಹುದಾದಂಥ ಒಂದು ಅಥವಾ ಕೆಲವು ಉದ್ದೇಶಗಳ ಈಡೇರಿಕೆಗಾಗಿ ಸಂಘಟಿತರಾದಂಥ ಒಂದು ಸಮೂಹವನ್ನ ನಾವು ಒಂದು ಸಂಘ ಅಂತ ಕರಿಬಹುದು ಅಂತ ಹೇಳಲಾಗುತ್ತೆ. ಇದಕ್ಕೆ ಉದಾಹರಣೆ ಕೊಡೋದಾದ್ರೆ ಆಮ್, ವಿದ್ಯಾರ್ಥಿಗಳ ಸಂಘ, ರೋಟರಿ ಕ್ಲಬ್, ಫ್ಯಾನ್ಸ್ ಕ್ಲಬ್, ABVP, SFI, Government Employees Association, etc. ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅಸೋಸಿಯೇಷನ್. ಸೊ ಸಂಘದ ಮುಖ್ಯ ಲಕ್ಷಣಗಳನ್ನ ನಾವು ನೋಡೋದಾದ್ರೆ ಅಸೋಸಿಯೇಷನ್ ಈಸ್ ಎ ಹ್ಯೂಮನ್ ಗ್ರೂಪ್. ಅಂದ್ರೆ ಇದು ಒಂದು ಜನರ ಒಂದು ಸಮೂಹ ಆಗಿರುತ್ತೆ. ಇದು ಜನರಿಗಾಗಿ ಜನರಿಗೋಸ್ಕರ ಮಾಡಲ್ಪಟ್ಟಂತ ಒಂದು ಸಮೂಹ ಆಗಿರೋದ್ರಿಂದ ಇದನ್ನ ಒಂದು ಹ್ಯೂಮನ್ ಗ್ರೂಪ್ ಅಂತ ನಾವು ಕರಿಬಹುದು. ಸ್ಪೆಸಿಫಿಕ್ ಇಂಟ್ರೆಸ್ಟ್ ಅಂದ್ರೆ ನಿರ್ದಿಷ್ಟ ಕಾರಣಕ್ಕಾಗಿ ಅಥವಾ ಉದ್ದೇಶಗಳಿಗಾಗಿ ಅಸ್ತಿತ್ವಕ್ಕೆ ಬಂದಂತ ಸಮೂಹಗಳು ಇವು ಆಗಿರ್ತಾವೆ. ಅಂಥ ಉದ್ದೇಶ ಯಾರಿಗೆ ಈಡೇರಿಸ್ಕೋಬೇಕು ಅಂತ ಇರುತ್ತೆ ಅಂಥವರೇ ಇಲ್ಲಿ ಒಂದು ಸದಸ್ಯರಾಗಿರ್ತಾರೆ ಅಥವಾ ಇಲ್ಲಿ ಸದಸ್ಯರಿರ್ತಾರೆ ಅಂತ ಹೇಳ್ಬಹುದು. ಕೋಆಪರೇಟಿವ್ ಸ್ಪಿರಿಟ್. ಸೊ ಇಲ್ಲಿ ಸಂಘ ಅನ್ನುವಂಥದ್ದು ಲಿವ್ ಅಂಡ್ ಲೆಟ್ ಲಿವ್, ನೀ ನನಗಾದರೆ ನಾ ನಿನಗೆ ಅನ್ನುವಂಥ ಒಂದು ಪ್ರಿನ್ಸಿಪಲ್ನ ಆಧಾರದ ಮೇಲೆ ಇದು ಹುಟ್ಕೊಂಡಿರೋದ್ರಿಂದ ಒಬ್ರು ಇನ್ನೊಬ್ರಿಗೆ ಸಹಾಯ ಸಹಕಾರವನ್ನ ಮಾಡೋದ್ರ ಮೂಲಕ ಈ ಒಂದು ಸಂಘ ಅಸ್ತಿತ್ವದಲ್ಲಿ ಇರುತ್ತೆ. ಇಟ್ ಇನ್ಕ್ಲೂಡ್ಸ್ ದ ಎಲಿಮೆಂಟ್ಸ್ ಆಫ್ ಆರ್ಗನೈಸೇಷನ್. ಸೊ ಸಂಘಟನೆ ಅನ್ನುವಂತ ಮುಖ್ಯವಾದಂತ ಒಂದು ಮೂಲಾಂಶದ ಆಧಾರದ ಮೇಲೆ ಈ ಸಂಘಗಳು ಅಸ್ತಿತ್ವಕ್ಕೆ ಬಂದಿರ್ತಾವೆ. ಈ ಸಂಘಟನೆ ಅನ್ನುವಂಥದ್ದು ಇರೋದ್ರಿಂದಾನೇ ಅದರ ಮುಖ್ಯ ಉದ್ದೇಶ ಏನು, ಅದರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನು, ಯಾರು ಸದಸ್ಯರು ಯಾರಾಗಿರ್ಬೇಕು, ಮತ್ತೆ ಅವರ ಎಲಿಜಿಬಿಲಿಟಿ ಏನಿರ್ಬೇಕು, ಅವರ ಕೆಲಸ ಕಾರ್ಯಗಳು, ಪಾತ್ರ, ಜವಾಬ್ದಾರಿಗಳು ಏನು ಅನ್ನುವಂಥದ್ದು ಗೊತ್ತಾಗುತ್ತೆ. ರೆಗ್ಯುಲೇಷನ್ ಆಫ್ ರಿಲೇಷನ್ಸ್ ಅಂದ್ರೆ ಅಲ್ಲಿರುವಂತ ವ್ಯಕ್ತಿಗಳ ನಡುವೆ ಇರುವಂತ ಸಂಬಂಧಗಳು ಏನಿದಾವೆ ಇದರ ಮೇಲೂ ಕೂಡ ನಿಯಂತ್ರಣ ಇರುತ್ತೆ. ಸಾಮಾನ್ಯವಾಗಿ ಇದರಲ್ಲಿ ಲಿಖಿತ ರೂಪದ ನಿಯಮಾವಳಿಗಳಿರುವಂಥದ್ದನ್ನ ನಾವು ನೋಡ್ತೀವಿ. ಆ ನಿಯಮಾವಳಿಗಳಿಗೆ ಪ್ರತಿಯೊಬ್ಬ ಸದಸ್ಯನೂ ಕೂಡ ಬದ್ಧನಾಗಿ ಇರಬೇಕಾಗತ್ತೆ. ಎಲಿಮೆಂಟ್ ಆಫ್ ಸ್ಟೆಬಿಲಿಟಿ. ಸೊ ಇದರ ಶಾಶ್ವತತೆಯನ್ನ ನೋಡೋದಾದ್ರೆ ಇವು ಹೆಚ್ಚು ಶಾಶ್ವತತೆಯಿಂದ ಕೂಡಿರುವಂತಹ ಸಮೂಹಗಳು ಅಂತ ಹೇಳಬಹುದು. ಸೊ ಇದು ಒಂದು ಸಾರಿ ಹುಟ್ಕೊಂಡ್ಮೇಲೆ ಹಲವಾರು ವರ್ಷಗಳ ಕಾಲ ಇದು ತನ್ನ ಅಸ್ತಿತ್ವವನ್ನ ಉಳಿಸ್ಕೊಂಡಿರುವಂಥದ್ದನ್ನ ನಾವು ನೋಡ್ತೀವಿ. ಸೋಷಿಯಲ್ ಇನ್ಸ್ಟಿಟ್ಯೂಷನ್. ಸೊ ಮುಂದೆ ನಾವು ನೋಡೋದಾದ್ರೆ ಮುಂದಿನ ಸಮಾಜಶಾಸ್ತ್ರೀಯ ಮೂಲಭೂತ ಪರಿಕಲ್ಪನೆಗಳಲ್ಲಿ ಸಾಮಾಜಿಕ ಸಂಸ್ಥೆಗಳು. ಅದರ ಡೆಫಿನೇಷನ್ ಅನ್ನ ವ್ಯಾಖ್ಯಾನವನ್ನ ನೋಡೋದಾದ್ರೆ ಕಿಂಗ್ಸ್ಲೆ ಡೇವಿಸ್. ಇನ್ಸ್ಟಿಟ್ಯೂಷನ್ ರೆಫರ್ಸ್ ಟು ಎ ಸೆಟ್ ಆಫ್ interwoven folkways, mores and laws built around one or more functions. ಸೊ ಇಲ್ಲಿ ಮಾನವ ಮಾಡುವಂತಹ ಕಾರ್ಯಗಳು ಏನಿದಾವೆ ಅಂತ ಕಾರ್ಯಗಳ ಸುತ್ತ ಹೆಣೆದಿರಲ್ಪಟ್ಟಿರುವಂತಹ ಏನು ಲೋಕಾಚಾರಗಳು, ನೈತಿಕ ನಿಯಮಗಳು ಮತ್ತೆ ಕಾನೂನುಗಳ ಒಂದು ಸಮುಚ್ಚಯವನ್ನ ನಾವು ಸಂಸ್ಥೆ ಅಂತ ಕರಿಬಹುದು ಅಂತ ಕಿಂಗ್ಸ್ಲಿ ಡೇವಿಸ್ ಅವರು ಅಭಿಪ್ರಾಯವನ್ನ ಪಡ್ತಾರೆ. ಮೆಕೈವರ್ ಮತ್ತು ಪೇಜ್ ಅವರು ಹೇಳೋ ಪ್ರಕಾರ ಇನ್ಸ್ಟಿಟ್ಯೂಷನ್ಸ್ ಆರ್ ದಿ ಎಸ್ಟಾಬ್ಲಿಷ್ಡ್ ಫಾರ್ಮ್ಸ್ ಆರ್ ಕಂಡೀಷನ್ಸ್ ಆಫ್ ಪ್ರೊಸೀಜರ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಗ್ರೂಪ್ ಆಕ್ಟಿವಿಟಿ. ಸೊ ಇಲ್ಲಿ ಸಾಮಾಜಿಕ ನಡವಳಿಕೆ ಅನ್ನುವಂಥದ್ದು ಹೇಗಿರಬೇಕು ಅನ್ನುವಂಥದ್ದನ್ನ
ಕಂಡೀಷನ್ಸು ಮತ್ತೆ ಪ್ರೊಸೀಜರು ಅದು ಹೀಗೆ ನಡಿಬೇಕು ಅನ್ನುವಂಥ ರೀತಿಯಲ್ಲಿ ಒಂದು ಚೌಕಟ್ಟನ್ನ ಹಾಕಿಕೊಟ್ಟಂತಹ ಒಂದು ಸಮಾಜ ಒಪ್ಪಿತವಾದಂತಹ ಒಂದು ವ್ಯವಸ್ಥೆಯನ್ನ ನಾವು ಇನ್ಸ್ಟಿಟ್ಯೂಷನ್ ಅಂತ ಕರಿಬಹುದು ಅಂತ ಹೇಳಲಾಗುತ್ತೆ. ಮೆಕ್ಕಾಯ್ ಮತ್ತು ಪೇಜ್ ಅವರ ಪ್ರಕಾರ. ಇದಕ್ಕೆ ಉದಾಹರಣೆಯನ್ನು ನಾವು ಕೊಡೋದಾದ್ರೆ ಕುಟುಂಬ, ಶೈಕ್ಷಣಿಕ ಸಂಸ್ಥೆಗಳು ಅಂದ್ರೆ ಶಾಲೆ, ಕಾಲೇಜು, ವಿಶ್ವವಿದ್ಯಾಲಯ ಅಂತ ಹೇಳ್ಬಹುದು. ಮತ್ತೆ ಆಸ್ತಿ, ಕೈಗಾರಿಕೆ, ಮತ್ತೆ ಲಾ, ಸ್ಟೇಟ್, ಮತ್ತೆ ಮತಧರ್ಮ, ಇವುಗಳನ್ನೆಲ್ಲ ನಾವು ಉದಾಹರಣೆಯಾಗಿ ಕೊಡಬಹುದು. ಸಾಮಾಜಿಕ ಸಂಸ್ಥೆಗಳ ಲಕ್ಷಣಗಳನ್ನ ನೋಡೋದಾದ್ರೆ ಸೋಷಿಯಲ್ ಇನ್ ನೇಚರ್, ಇದು ಸಾಮಾಜಿಕವಾಗಿ ಇರುತ್ತೆ ಅನ್ನುವಂಥದ್ದು. ಇದು ಸಾಮಾಜಿಕವಾಗಿರುತ್ತೆ ಅಂತ ಹೇಳಿದ್ರೆ ಇನ್ಸ್ಟಿಟ್ಯೂಷನ್ಸ್ ಇರೋದೇ ಮಾನವರ ಸಮಾಜದಲ್ಲಿ, ಮಾನವನಿಂದ ಮಾನವನಿಗಾಗಿ ಅಸ್ತಿತ್ವಕ್ಕೆ ಬಂದಂಥದ್ದು, ಮಾನವರ ಬೇಡಿಕೆಗೆ ಅಥವಾ ಬೇಡಿಕೆಗಳನ್ನ ಈಡೇರಿಸೋದಕ್ಕೆ ಅಂತ ಅಸ್ತಿತ್ವಕ್ಕೆ ಬಂದಂಥದ್ದು. ಮತ್ತೆ ಮಾನವರಿಗೋಸ್ಕರ ಇದು ಕೆಲಸ ಮಾಡೋದ್ರಿಂದ ಇದನ್ನ ಒಂದು ಸೋಷಿಯಲ್ ಒಂದು ಸಾಮಾಜಿಕವಾದುದು ಅಂತ ಹೇಳೋದಕ್ಕೆ ಅಡ್ಡಿ ಇಲ್ಲ. ಯೂನಿವರ್ಸಾಲಿಟಿ, ಇಂಥ ಸಾಮಾಜಿಕ ಸಂಸ್ಥೆಗಳು ಏನಿದಾವೆ ಇವು ಎಲ್ಲಾ ಕಡೆಯಲ್ಲೂ ಕೂಡ ಅಸ್ತಿತ್ವದಲ್ಲಿ ಇರ್ತಾವೆ, ಎಲ್ಲಾ ಕಾಲ ದೇಶಗಳಲ್ಲೂ ಕೂಡ. ಈವನ್ ಆದಿವಾಸಿ ಸಮುದಾಯಗಳಲ್ಲಿ, ಪ್ರಾಚೀನ ಸಮೂಹಗಳ ಸಮಾಜಗಳಲ್ಲೂ ಕೂಡ ಇವು ಅಸ್ತಿತ್ವದಲ್ಲಿ ಇರ್ತಾವೆ ಅಂತ ಹೇಳ್ಬಹುದು. ಮುಖ್ಯವಾಗಿ ಪ್ರಾಥಮಿಕ ಸಂಸ್ಥೆಗಳು ಏನಿದಾವೆ ಇವು ಎಲ್ಲಾ ಕಾಲ ದೇಶಗಳಲ್ಲಿ ಅಸ್ತಿತ್ವದಲ್ಲಿ, ಸಾರ್ವತ್ರಿಕವಾಗಿ ಅಸ್ತಿತ್ವದಲ್ಲಿರುವಂತದನ್ನ ನೋಡ್ತೀವಿ. ಇನ್ಸ್ಟಿಟ್ಯೂಷನ್ ಆಸ್ ಎಸ್ಟಾಬ್ಲಿಷ್ಡ್ ನಾರ್ಮ್ಸ್, ಈ ಸಂಸ್ಥೆಗಳಲ್ಲಿ ಇರುವಂತಹ ನಿಯಮಾವಳಿಗಳು ಏನಿರ್ತಾವೆ ಇವೆಲ್ಲವೂ ಕೂಡ ಸಮಾಜದಿಂದ ಅಪ್ರೂವಲ್ ಅನ್ನ ಪಡ್ಕೊಂಡಂತಹ, ಲೈಸೆನ್ಸ್ ಅನ್ನ ಪಡ್ಕೊಂಡಂತಹ ನಿಯಮಾವಳಿಗಳು ಆಗಿರ್ತಾವೆ. ಅದಕ್ಕಾಗಿ ಇವು ಹೆಚ್ಚು ಸ್ಟ್ಯಾಂಡರ್ಡ್ ಆಗಿ ಇರ್ತಾವೆ ಅಂತ ಹೇಳ್ಬಹುದು. ಎಲ್ಲರೂ ಒಪ್ಪತಕ್ಕದ್ದು, ಒಪ್ಪಲೇಬೇಕಾಗಿರುವಂಥದ್ದು. ಇನ್ಸ್ಟಿಟ್ಯೂಷನ್ ಆಸ್ ಅ ಮೀನ್ಸ್ ಆಫ್ ಸ್ಯಾಟಿಸ್ಫೈಯಿಂಗ್ ನೀಡ್ಸ್. ಸೊ ಈ ಸಂಸ್ಥೆಗಳು ಅಸ್ತಿತ್ವಕ್ಕೆ ಬಂದಿರುವಂಥದ್ದೇ ಮಾನವರ ಬೇಡಿಕೆ ಅಥವಾ ಬೇಡಿಕೆಗಳ ಈಡೇರಿಕೆಗಾಗಿ ಅಂತ ನಾವು ಹೇಳ್ಬಹುದು. ಸೊ ಇಂಥ ಬೇಡಿಕೆಗಳ ಈಡೇರಿಕೆಗಾಗಿಯೇ ಇವು ಅಸ್ತಿತ್ವಕ್ಕೆ ಬಂದಿದ್ದಾವೆ ಹೊರತು ಯಾವುದೇ ಕಾರಣ ಇಲ್ಲದೇನೆ ಯಾವುದೇ ಸಂಸ್ಥೆಯನ್ನು ಕೂಡ ಅಸ್ತಿತ್ವದಲ್ಲಿ ಇರ್ಲಿಕ್ಕೆ ಸಾಧ್ಯ ಇರೋದಿಲ್ಲ. ಇನ್ಸ್ಟಿಟ್ಯೂಷನ್ ಆಸ್ ದ ಕಂಟ್ರೋಲಿಂಗ್ ಮೆಕ್ಯಾನಿಸಮ್. ಸೊ ಒಂದು ಸಾಮಾಜಿಕ ನಿಯಂತ್ರಣ ವ್ಯವಸ್ಥೆಯಾಗಿಯೂ ಕೂಡ ಈ ಸಾಮಾಜಿಕ ಸಂಸ್ಥೆಗಳು ಕೆಲಸ ನಿರ್ವಹಿಸುವಂಥದನ್ನ ನಾವು ಕಾಣಬಹುದು. ಮತಧರ್ಮ ಇರಬಹುದು, ಕಾನೂನು ಇರಬಹುದು, ಶಾಸನ ಇರಬಹುದು, ಪೊಲೀಸ್ ಇರಬಹುದು, ಕೋರ್ಟ್ ಇರಬಹುದು. ಸೊ ಈ ಎಲ್ಲವೂ ಕೂಡ ಇನ್ಸ್ಟಿಟ್ಯೂಷನ್ ಆಗಿರ್ತಾವೆ. ಒಂದು ಸ್ಟೇಟ್ ಕೂಡ, ಒಂದು ರಾಜ್ಯ ಕೂಡ ಸಂಸ್ಥೆ ಆಗಿರುತ್ತೆ. ಇವು ಎಲ್ಲವೂ ಕೂಡ ಜನರ ನಡುವಿನ ಸಂಬಂಧಗಳನ್ನ ನಿಯಂತ್ರಣ ಮಾಡ್ಲಿಕ್ಕಾಗಿ ನೀತಿ ನಿಯಮಾವಳಿಗಳನ್ನ ರೂಪಿಸುವಂಥದ್ದೇ ಆಗಿರತ್ತೆ. ಇನ್ಸ್ಟಿಟ್ಯೂಷನ್ಸ್ ಆರ್ ರಿಲೇಟಿವ್ಲಿ ಪರ್ಮನೆಂಟ್. ಸೊ ಇಂಥ ಸಂಸ್ಥೆಗಳು ಏನಿದಾವೆ ಇವಕ್ಕೆ ಹುಟ್ಟು ಇದೆಯೇ ಹೊರತು ಇದಕ್ಕೆ ಸಾವು ಇರೋದಿಲ್ಲ. ಯಾಕಂದ್ರೆ ಇವು ಇಲ್ಲದೇನೆ ಅಷ್ಟು ಅಚ್ಚುಕಟ್ಟಾಗಿ ಸಮಾಜದಲ್ಲಿ ಇನ್ನು ಯಾವುದೇ ಪರ್ಯಾಯ ವ್ಯವಸ್ಥೆಯೂ ಕೂಡ ಇಲ್ಲದೆ ಇರೋದ್ರಿಂದ ಈ ಸಂಸ್ಥೆಗಳು, ಕುಟುಂಬ ಇರಬಹುದು, ಮತಧರ್ಮ ಇರಬಹುದು, ರಾಜ್ಯ ಇರಬಹುದು, ಮಿಲಿಟರಿ ಇರಬಹುದು, ಸೊ ಇವೆಲ್ಲವೂ ಕೂಡ ಪರ್ಮನೆಂಟ್ ಆಗಿ ಶಾಶ್ವತವಾಗಿ ಇರುತ್ತೆ ಅಂತ ಹೇಳಬಹುದು. ಅಬ್ಸ್ಟ್ರಾಕ್ಟ್ ಇನ್ ನೇಚರ್. ಸೊ ಸಂಸ್ಥೆಗಳು ಅಂತ ಹೇಳಿದ್ರೆ ಇವು ನಿಯಮಾವಳಿಗಳನ್ನ ಒಳಗೊಂಡಿರುವಂತಹ ಒಂದು ವ್ಯವಸ್ಥೆ ಆಗಿರೋದ್ರಿಂದ ಇದು ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಸೊ ಅದಕ್ಕಾಗಿ ಇದನ್ನ ನಾವು ಅದೃಶ್ಯವಾಗಿರುವಂಥದ್ದು ಅಂತ ಹೇಳ್ತೀವಿ. ಸೊ ಇಂಥ ನಿಯಮಾವಳಿಗಳನ್ನ ಪಾಲನೆ ಮಾಡುವಂತ ಚಟುವಟಿಕೆ ಮತ್ತೆ ಜನರನ್ನ ನೋಡ್ತೀವಿ ಹೊರತು ನಿಯಮಾವಳಿಗಳು ಕಣ್ಣಿಗೆ ಕಾಣೋದಿಕ್ಕೆ ಸಾಧ್ಯ ಇಲ್ಲ. ಓರಲ್ ಅಂಡ್ ರಿಟರ್ನ್ ಟ್ರೆಡಿಷನ್. ಸೊ ಈ ಸಂಸ್ಥೆಗಳಲ್ಲಿ ಇರುವಂತಹ ನಿಯಮಾವಳಿಗಳು ಏನಿದಾವೆ ಇವು ಮಾತಿನ ಮೂಲಕವೂ ಇರಬಹುದು, ಅಥವಾ ಬರವಣಿಗೆ ರೂಪದಲ್ಲಾದ್ರೂ ಇರಬಹುದು, ಅಥವಾ ಅಲಿಖಿತ ರೂಪದಲ್ಲಿ, ಅಥವಾ ಎರಡೂ ರೂಪದಲ್ಲಿಯೂ ಕೂಡ ಇರುವಂತಹ ಸಾಧ್ಯತೆಗಳು ಇರುತ್ತೆ. ಯಾವ ಸಂಸ್ಥೆ ಹೇಗೆ ಉಟ್ಕೊಂಡಿದೆ, ಅದರ ಉದ್ದೇಶಗಳು ಏನು ಅನ್ನುವಂಥದ್ರ ಆಧಾರದ ಮೇಲೆ ಅದರ ರೂಲ್ಸ್ ಅಂಡ್ ರೆಗ್ಯುಲೇಷನ್ ರಿಟರ್ನ್ ಅಲ್ಲಿ ಇದಾವೋ ಅಥವಾ ಓರಲ್ ಅಲ್ಲಿ ಇದಾವೋ ಅನ್ನುವಂಥದ್ದು ನಿರ್ಧಾರ ಮಾಡಬಹುದು. ಮುಂದೆ ಸಿಂಬಾಲಿಕ್ ಟ್ರಯಡ್ಸ್. ಪ್ರತಿಯೊಂದು ಸಂಸ್ಥೆಯೂ ಕೂಡ ತನ್ನದೇ ಆದಂತಹ ಸಿಂಬಲ್ಗಳನ್ನ ಹೊಂದಿರುತ್ತೆ, ಅಂದ್ರೆ ಸಂಕೇತಗಳನ್ನ ಹೊಂದಿರುತ್ತೆ ಅಂತ ಹೇಳ್ಬಹುದು. ಸೊ ಇಂಥ ಸಂಕೇತಗಳು ಇದು ಯಾವ ಒಂದು ಸಂಸ್ಥೆ ಅಥವಾ ಇವರು ಯಾವ ಸಂಸ್ಥೆಯಲ್ಲಿ ಇದ್ದಾರೆ ಅನ್ನುವಂಥದನ್ನ ತೋರಿಸುತ್ತೆ. ಈಗ ವೈಟ್ ಕೋಟ್ ಹಾಕೊಂಡಿದ್ರೆ, ಸ್ಟೆಥಾಸ್ಕೋಪ್ ಹಾಕೊಂಡಿದ್ರೆ ಅವರನ್ನ ನಾವು ಏನು ಡಾಕ್ಟರ್ಸ್ ಅಂತ ಕರಿಬಹುದು. ಮತ್ತೆ ಸ್ವಸ್ತಿಕ್ ಸಿಂಬಲ್ ಇದ್ರೆ ಇವರು ಜೈನರು ಅಂತ ಕರಿಬಹುದು. ಓಂ ಸಿಂಬಲ್ ಇದ್ರೆ ಇವರು ಹಿಂದೂಗಳು ಅಂತ, ಕ್ರಾಸ್ ಸಿಂಬಲ್ ಇದ್ರೆ ಇವರನ್ನ ಕ್ರಿಶ್ಚಿಯನ್ಸ್ ಅಂತ ನಾವು ಹೇಳ್ಬಹುದು. ಸೊ ಈ ರೀತಿಯಾದಂತ ಸಿಂಬಲ್ಗಳು ಏನಿದಾವೆ ಇವು ಯಾವ ಇನ್ಸ್ಟಿಟ್ಯೂಟ್ ಅನ್ನುವಂಥದ್ದು, ಯಾವ ಸಂಸ್ಥೆ ಅನ್ನುವಂಥದ್ದು ನಮ್ಗೆ ತಿಳಿಸುತ್ತೆ. ಅದಕ್ಕಾಗಿ ಫಿಸಿಕಲ್ ಟ್ರಯಡ್ಸ್
ಫಿಸಿಕಲ್ ಟ್ರಯಡ್ಸ್ ಅಂತ ಹೇಳಿದ್ರೆ ಈ ರೀತಿ ಏನು ಫಿಸಿಕಲ್ ಆಗಿ ಒಬ್ಬರನ್ನ ನಾವು ಹೊರಗಿನ ಕಣ್ಣಿನಿಂದ ನೋಡಿದ ತಕ್ಷಣ ಇವರು ಯಾರು ಅಂತದನ್ನ ಹೇಳ್ಬಹುದು. ಅಂದ್ರೆ ಒಬ್ರು ಬ್ಲ್ಯಾಕ್ ಕೋಟ್ ಹಾಕೊಂಡು ಕುತ್ತಿಗೆಗೆ ಒಂದು ಬೌ ಹಾಕೊಂಡಿದ್ರೆ, ವೈಟ್ ಬೌ ಹಾಕೊಂಡಿದ್ರೆ ಇವರನ್ನ ಲಾಯರ್ ಅಂತ ನಾವು ಹೇಳ್ಬಹುದು. ಮತ್ತೆ ಮತ್ತೆ ಖಾಕಿ ಯೂನಿಫಾರ್ಮ್ ಅನ್ನ ಹಾಕೊಂಡಿದ್ರೆ ಇವರು ಪೊಲೀಸ್ ಅಥವಾ ಡ್ರೈವರ್ ಅಂತಾನೋ ಅಥವಾ ಕಂಡಕ್ಟರ್ ಅಂತಾನೋ ನಾವು ಇಂಡಿಕೇಟ್ ಮಾಡಬಹುದು. ವೈಟ್ ಕೋಟ್ ಸ್ಟೆತ್ ಹಾಕೊಂಡಿದ್ರೆ ಅವರನ್ನ ಡಾಕ್ಟರ್ಸ್ ಅಂತ ನಾವು ಇಂಡಿಕೇಟ್ ಮಾಡಬಹುದು. ಸೊ ಹೀಗೆ ಫಿಸಿಕಲ್ ಟ್ರಯಡ್ಸ್ ಅನ್ನುವಂಥದ್ದು ಏನಿದೆ, ಇದು ಕೂಡ ಇನ್ಸ್ಟಿಟ್ಯೂಷನ್ಸ್ ಏನಿದಾವೆ ಇದರ ಒಂದು ಸಿಂಬಲ್ಗಳು ಆಗಿರ್ತಾವೆ ಅನ್ನುವಂಥದ್ದು. ಇನ್ಸ್ಟಿಟ್ಯೂಷನ್ಸ್ ಆರ್ ಇಂಟರ್ ರಿಲೇಟೆಡ್. ಸೊ ಎಷ್ಟೆಲ್ಲಾ ಸಂಸ್ಥೆಗಳು ನಮ್ಮ ಸುತ್ತಲೂ ಇದಾವೋ ಅಥವಾ ನಾವು ಯಾವುಗಳ ಮೇಲೆ ಅವಲಂಬನೆಯನ್ನ ಪಟ್ಟಿದೀವೋ ನಮ್ಮ ಅವಶ್ಯಕತೆಗಳನ್ನ ಈಡೇರಿಸ್ಕೊಳ್ಳೋದಕ್ಕೆ, ಅವು ಎಲ್ಲವೂ ಕೂಡ ಪರಸ್ಪರ ಅವಲಂಬನೆಯನ್ನ ಪಟ್ಟಿರುತ್ತೆ. ಈಗ ಒಂದು ಕಾಲೇಜ್ ಅಂದ್ರೆ ಇದು ಕುಟುಂಬದ ಮೇಲೆ, ಮಾರುಕಟ್ಟೆಯ ಮೇಲೆ, ರಾಜ್ಯದ ಮೇಲೆ, ಸರ್ಕಾರದ ಮೇಲೆ ಮತ್ತೆ ಇತರ ಶೈಕ್ಷಣಿಕ ಸಂಸ್ಥೆಗಳ ಮೇಲೆ ಇದು ಅವಲಂಬನೆಯನ್ನ ಪಟ್ಟಿರುತ್ತೆ ಅಂತ ಹೇಳ್ಬಹುದು. ಫಂಕ್ಷನ್ಸ್ ಆಫ್ ಇನ್ಸ್ಟಿಟ್ಯೂಷನ್ಸ್. ಸಂಸ್ಥೆಗಳ ಸಂಸ್ಥೆಗಳ ಕಾರ್ಯಗಳು ಏನೇನು ಅನ್ನೋದನ್ನ ನೋಡೋದಾದ್ರೆ, ಇನ್ಸ್ಟಿಟ್ಯೂಷನ್ಸ್ ಆಸ್ ಎ ಮೀನ್ಸ್ ಆಫ್ ಸ್ಯಾಟಿಸ್ಫೈಯಿಂಗ್ ನೀಡ್ಸ್. ಅಂದ್ರೆ ಜನರ ಅವಶ್ಯಕತೆಗಳ ಈಡೇರಿಕೆನೆ ಈ ಸಂಸ್ಥೆಗಳ ಮುಖ್ಯ ಉದ್ದೇಶ ಆಗಿರುತ್ತೆ. ಅವಕ್ಕಾಗಿನೇ ಇವು ಅಸ್ತಿತ್ವಕ್ಕೆ ಬಂದಿರ್ತಾವೆ ಅಂತ ಹೇಳ್ಬಹುದು. ಇನ್ಸ್ಟಿಟ್ಯೂಷನ್ ಆಸ್ ಎ ಕಂಟ್ರೋಲಿಂಗ್ ಮೆಕ್ಯಾನಿಸಮ್. ಸೊ ಜನರ ವರ್ತನೆಯನ್ನ ಮತ್ತೆ ಅವರುಗಳ ನಡುವಿನ ಸಂಬಂಧಗಳನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಅಂತ ಹುಟ್ಕೊಂಡಂತ ಕೆಲವು ಸಂಸ್ಥೆಗಳು ಇರ್ತಾವೆ. ಸೊ ಆ ಸಾಮಾಜಿಕ ನಿಯಂತ್ರಣ ಒಂದು ಕೆಲಸವನ್ನು ಕೂಡ ಇವು ಮಾಡ್ತಾವೆ ಅಂತ ಹೇಳ್ಬಹುದು. ಇನ್ಸ್ಟಿಟ್ಯೂಷನ್ಸ್ ಆರ್ ರಿಲೇಟಿವ್ಲಿ ಪರ್ಮನೆಂಟ್. ಸೊ ಇವು ಹೆಚ್ಚು ಶಾಶ್ವತವಾದಂತ ರೂಪವನ್ನ ಹೊಂದಿರ್ತಾವೆ ಅಂತ ಹೇಳ್ಬಹುದು. ಅಬ್ಸ್ಟ್ರಾಕ್ಟ್ ಇನ್ ನೇಚರ್. ಇವು ಕಣ್ಣಿಗೆ ಕಾಣದೇ ಇರುವಂತ ನಿಯಮಾವಳಿಗಳನ್ನ ಹೊಂದಿರೋದ್ರಿಂದ ಇದು ಅಬ್ಸ್ಟ್ರಾಕ್ಟ್ ಇನ್ ನೇಚರ್ ಅಂತ ನಾವು ಹೇಳ್ಬಹುದು. ಓರಲ್ ಅಂಡ್ ರಿಟನ್ ಟ್ರೆಡಿಷನ್. ಅಂದ್ರೆ ಇದು ಲಿಖಿತ ಅಥವಾ ಅಲಿಖಿತ ರೂಪದ ನಿಯಮಾವಳಿಗಳನ್ನ ಹೊಂದಿರ್ತಾವೆ. ಇನ್ನು ಕೆಲವು ಸಂಸ್ಥೆಗಳು ಎರಡೂ ರೀತಿಯಾದಂತ ನಿಯಮಾವಳಿಗಳನ್ನ ಹೊಂದಿರ್ತಾವೆ ಅಂತ ಹೇಳ್ಬಹುದು. ಸಿಂಬಾಲಿಕ್ ಟ್ರಯಡ್ಸ್ ಅಂತ ಹೇಳಿದ್ರೆ ತಮ್ಮದೇ ಆದಂತ ಸಿಂಬಲ್ಗಳನ್ನ ಹೊಂದಿರ್ತಾವೆ ಅನ್ನುವಂಥದ್ದು. ಇನ್ಸ್ಟಿಟ್ಯೂಷನ್ಸ್ ಆರ್ ಇಂಟರ್ ರಿಲೇಟೆಡ್. ಸೊ ಪ್ರತಿಯೊಂದು ಸಂಸ್ಥೆಯೂ ಕೂಡ ಪರಸ್ಪರ ಅವಲಂಬನೆಯನ್ನ ಹೊಂದಿರುವುದರ ಮೂಲಕ ತಮ್ಮ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಂಡಿರ್ತಾವೆ ಅಂತ ಹೇಳಲಾಗುತ್ತೆ. ಇಂಪಾರ್ಟೆಂಟ್ ಟೈಪ್ಸ್ ಆಫ್ ಇನ್ಸ್ಟಿಟ್ಯೂಷನ್. ಸಂಸ್ಥೆಗಳ ಮುಖ್ಯ ಪ್ರಕಾರಗಳನ್ನ ನಾವು ನೋಡೋದಾದ್ರೆ, ಪ್ರೈಮರಿ ಇನ್ಸ್ಟಿಟ್ಯೂಷನ್ ಮತ್ತೆ ಸೆಕೆಂಡರಿ ಇನ್ಸ್ಟಿಟ್ಯೂಷನ್. ಸೊ ವಾಟ್ ಈಸ್ ಮೆಂಟ್ ಬೈ ಪ್ರೈಮರಿ ಇನ್ಸ್ಟಿಟ್ಯೂಷನ್? Primary institutions are those institutions which exist in all the time ages, which fulfill the primary needs of the people, and those institutions which evolve on its own. ಪ್ರಾಥಮಿಕ ಸಂಸ್ಥೆಗಳು ಅಂತ ಹೇಳಿದ್ರೆ ಇವು ತನ್ನಷ್ಟಕ್ಕೆ ತಾನೇ ಹುಟ್ಟುಕೊಂಡು ಮಾನವರ ಪ್ರಾಥಮಿಕವಾದಂತ ಅಥವಾ ತುಂಬಾ ಮೂಲಭೂತವಾದಂತ ಬಯಕೆಗಳನ್ನ ಈಡೇರಿಸುವುದಕ್ಕೆ ಅಂತ ಅಸ್ತಿತ್ವಕ್ಕೆ ಬಂದಿರ್ತಾವೆ. ಇಂಥ ಸಂಸ್ಥೆಗಳು ಎಲ್ಲಾ ಕಾಲ ಹಾಗೂ ಎಲ್ಲಾ ದೇಶದಲ್ಲೂ ಕೂಡ ಅಸ್ತಿತ್ವದಲ್ಲಿ ಇರ್ತಾವೆ ಅಂತ ಹೇಳಬಹುದು. ಉದಾಹರಣೆಗೆ ಕುಟುಂಬ, ವಿವಾಹ, ಮತಧರ್ಮ, ಆಸ್ತಿ ಇತ್ಯಾದಿ. Secondary institutions are those institutions which exist only in the modern days, which fulfills the secondary needs of the people, and those institutions which are deliberately founded by the people to fulfill their needs. ಮಾಧ್ಯಮಿಕ ಸಂಸ್ಥೆಗಳು ಅಂತ ಹೇಳಿದ್ರೆ ಇವು ಉದ್ದೇಶಪೂರ್ವಕವಾಗಿ ನಿಯಮಬದ್ಧವಾಗಿ ಜನರಿಂದ ಸ್ಥಾಪನೆ ಮಾಡಲ್ಪಟ್ಟಂತಹ ಉದ್ದೇಶದಿಂದ ಸ್ಥಾಪಿಸಲ್ಪಟ್ಟಂತಹ ಸಂಸ್ಥೆಗಳು ಆಗಿರ್ತಾವೆ. ಇಂಥ ಸಂಸ್ಥೆಗಳು ನಾವು ಆಧುನಿಕ ಸಮಾಜದಲ್ಲಿ ಮಾತ್ರ ಕಾಣ್ತೀವಿ. ಇಂಥ ಸಂಸ್ಥೆಗಳು ಅಷ್ಟೊಂದು ಮುಖ್ಯವಲ್ಲದ ಮಾನವರ ಬೇಡಿಕೆಗಳನ್ನ ಈಡೇರಿಸುವುದಕ್ಕೆ ಅಸ್ತಿತ್ವಕ್ಕೆ ಬಂದಿರ್ತಾವೆ. ಉದಾಹರಣೆಗೆ ಕಾನ್ಸ್ಟಿಟ್ಯೂಷನ್, ಶಾಸನಗಳು, ಶಿಕ್ಷಣ, ಮಿಲಿಟರಿ, ಬ್ಯಾಂಕ್ ಇತ್ಯಾದಿ. ಇನ್ನಿತರ ಸಂಸ್ಥೆಗಳ ಪ್ರಕಾರಗಳನ್ನ ನಾವು ನೋಡೋದಾದ್ರೆ, ಕ್ರೆಸಿವ್ ಇನ್ಸ್ಟಿಟ್ಯೂಷನ್ ಮತ್ತೆ ಎನಾಕ್ಟೆಡ್ ಇನ್ಸ್ಟಿಟ್ಯೂಷನ್. ಕ್ರೆಸಿವ್ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳಿದ್ರೆ ತನ್ನಷ್ಟಕ್ಕೆ ತಾನೇ ಉದಯಿಸಿರುವಂತಹ ಸಂಸ್ಥೆಗಳು ಅಂತ ಹೇಳಬಹುದು. ವಿಕಾಸ ಹೊಂದಿರುವಂತಹ ಸಂಸ್ಥೆಗಳು ಅಂತ ಹೇಳಬಹುದು. ಎನಾಕ್ಟೆಡ್ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳಿದ್ರೆ ಇದನ್ನ ಉದ್ದೇಶಪೂರ್ವಕವಾಗಿ ಸ್ಥಾಪನೆ ಮಾಡಲ್ಪಟ್ಟಂತಹ ಸಂಸ್ಥೆಗಳು ಅಂತ ಹೇಳಬಹುದು. ಸೊ ಇಷ್ಟು ಸಾಮಾಜಿಕ ಸಂಸ್ಥೆಗೆ ಸಂಬಂಧಪಟ್ಟಂತಹ ಅಂಶಗಳು. ಥ್ಯಾಂಕ್ ಯು.